ಜೊತೆಗೆ ರಾಮಲಿಂಗರೆಡ್ಡಿ ಈ ಕ್ಷೇತ್ರ MLA ಆಗೇ ಕೂಡ ಇಡೀ ಬೆಂಗಳೂರು ನಗರದ ಅಭಿವೃದ್ಧಿ ರಾಮಲಿಂಗರೆಡ್ಡಿಯವರು ಬಯಸಿದ್ದಾರೆ. ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾರೆ. ಜಯನಗರದ ಅಭಿವೃದ್ಧಿ ಆಗ್ಬೇಕಾದ್ರೆ ಸೌಮ್ಯ ರೆಡ್ಡಿ ಅವರನ್ನ ಗೆಲ್ಲಿಸಲೇಬೇಕು ಅಂತಕ್ಕಂಥದ್ದು ಇವತ್ತು ಬರಗಾಲ ಇದೆ. ಬೆಂಗಳೂರಿನಲ್ಲಿ ಕುಡಿಲಿಕ್ಕೆ ನೀರಿನ ಹಾಹಾಕಾರ ಇದೆ. ಬೆಂಗಳೂರಿಗೆ ನೀರು ಬೇಕಲ್ಲ, 60% ಮಾತ್ರ ಕಾವೇರಿ ನೀರು ಬರ್ತಾ ಇರ್ತಕ್ಕಂಥದ್ದು ಬೆಂಗಳೂರಿಗೆ. ಇನ್ನು 40% ಬೋರ್ವೆಲ್ಗಳ ಮೂಲಕ ನೀರನ್ನು ಕೊಡಬೇಕಾದಂತ ಪರಿಸ್ಥಿತಿ ಇದೆ. ನಾವು 117 ಹಳ್ಳಿಗಳಿಗೆ ನೀರು ಕೊಡ್ಲಿಕ್ಕೆ ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ 75 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಶಾಶ್ವತವಾಗಿ ಪರಿಹಾರ ಮಾಡಲಿಕ್ಕೋಸ್ಕರ ನಾವು ಕಾವೇರಿ ನೀರಿನ 5ನೇ ಹಂತದ ಯೋಜನೆಯನ್ನ ಜಾರಿ ಮಾಡ್ತಾ ಇದ್ದೀವಿ. ಅದು ಜಾರಿಯಾದ್ರೆ ಸ್ವಲ್ಪ ಸುಧಾರಣೆ ಆಗ್ತದೆ. ನಾನು ಮುಖ್ಯಮಂತ್ರಿ ಆಗಿರುವಾಗಲೇ 5ನೇ ಹಂತದ ಯೋಜನೆಗೆ ಅಡಿಗಲ್ಲನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡುತ್ತೆ. ಇವತ್ತವರೆಗೆ ಮಾಡಿಲ್ಲ. ಮೇಕೆದಾಟುವುದರ ಜೊತೆಗಾದ್ರೆ ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರಲ್ಲ. ಯಾವತ್ತಾರು ಒಂದಿನ ಮೇಕೆದಾಟಿಗೆ ಅನುಮತಿ ಕೊಡಿ ಅಂತ ಹೇಳಿ ಈ ತೇಜಸ್ವಿ ಸೂರ್ಯ ಹೇಳಿದಾರ ಯಾವತ್ತಾದ್ರೂ? ಬೆಂಗಳೂರಿಗೆ ನೀರು ಬೇಕಾ ಬೇಡ? ಮೇಕೆದಾಟು ಆಗ್ಬೇಕಾ ಬೇಡ? ಆಗ್ಬೇಕಾದ್ರೆ ಈ ಸಾರಿ ತೇಜಸ್ವಿ ಸೂರ್ಯನನ್ನ ಸೋಲಿಸಲೇಬೇಕು. ಸೌಮ್ಯ ರೆಡ್ಡಿ ಅವರನ್ನ ಗೆಲ್ಲಿಸಲೇಬೇಕು. ಇದು ಒಂದು ಭಾಗ. ಎರಡನೇ ಭಾಗ, ಯಾವತ್ತಾರು ನುಡಿದಂತೆ ನಡೆದಿದ್ದಾರ ಕೇಂದ್ರ ಸರ್ಕಾರ? ನರೇಂದ್ರ ಮೋದಿ ಅವರು ಹೇಳಿದಂತ ಮಾತುಗಳು 2014ರಲ್ಲಿ ಇವತ್ತು ಇಡೀ ದೇಶದಲ್ಲಿ ಭ್ರಮೆಯನ್ನು ಹುಟ್ಟಿಸಲು